ನಾವು ಉಗುರುಗಳನ್ನ ಕತ್ತರಿಸಿಕೊಳ್ಳುವಾಗ ಸ್ವಲ್ಪ ಹೆಚ್ಚು ಉಗುರನ್ನ ಕತ್ತರಿಸಿಕೊಂಡ್ರೆ ನಮಗೆ ಜಾಸ್ತಿ ನೋವಾಗ್ತದೆ. ಆದ್ರೆ ಈ ದೇಶದ ಒಬ್ಬ ವೀರ ಯೋಧ ಪಾಕಿಸ್ತಾನಿ ಸೇನೆಗೆ ಸಿಕ್ಕು ಅವರು ಎಲ್ಲಾ ಉಗುರುಗಳನ್ನ ಕತ್ತರಿಸಿ ಒಗೆದರೂ ಸಹಿತ ಭಾರತದ ಬಗ್ಗೆ ಒಂದಿಂಚು ಮಾಹಿತಿಯನ್ನು ಕೂಡ ಅವನು ಬಿಟ್ಟುಕೊಡಲಿಲ್ಲ. ಕಾರ್ಗಿಲ್ ಬೆಟ್ಟದ ಮೇಲೆ ಯಾರೋ ಅಪರಿಚಿತರು ಓಡಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ದನಗಾಹಿಗಳು ಭಾರತೀಯ ಸೇನೆಗೆ ಕೊಡ್ತಾರೆ. ಭಾರತೀಯ ಸೇನೆ ಆ ಕಾರ್ಗಿಲ್ ಬೆಟ್ಟದ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಕ್ಕಾಗಿ ಸೌರಭ್ ಖಾಲಿಯಾ ಎನ್ನುವಂತಹ ವೀರ ಯೋಧನ ನೇತೃತ್ವದಲ್ಲಿ ಒಂದು ತಂಡವನ್ನ ಬೆಟ್ಟದ ಮೇಲೆ ಕಳಿಸ್ತದೆ. ಆ ಬೆಟ್ಟದ ಮೇಲೆ ಹೋಗುವಾಗ ಅವ್ರ ಹತ್ರ ಅಪಾರವಾದಂತಹ ಶಸ್ತ್ರಾಸ್ತ್ರಗಳು ಇರೋದಿಲ್ಲ. ತಮ್ಗೆ ಎಷ್ಟು ಬೇಕೋ ಅಷ್ಟೇ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಅವರು ಕಾರ್ಗಿಲ್ ಬೆಟ್ಟವನ್ನು ಹತ್ತೋದಕ್ಕೆ ಆರಂಭ ಮಾಡ್ತಾರೆ. ಆದ್ರೆ ಪಾಕಿಸ್ತಾನದ ಸೈನಿಕರು ಮಾತ್ರ ಕಾರ್ಗಿಲ್ ಬೆಟ್ಟದ ಮೇಲೆ ಶಸ್ತ್ರ ಸಜ್ಜಿತರಾಗಿ ಅಪಾರ ಶಸ್ತ್ರಾಸ್ತ್ರಗಳೊಂದಿಗೆ ಅಲ್ಲಿ ಕುತ್ಕೊಂಡಿರ್ತಾರೆ. ಅವರೆಲ್ಲರನ್ನ ಜೀವಂತವಾಗಿ ಸೆರೆ ಹಿಡಿದು ಚಿತ್ರ ಹಿಂಸೆಯನ್ನ ಕೊಟ್ಟು ಭಾರತೀಯ ಸೇನೆಯ ಬಗ್ಗೆ ಮಾಹಿತಿಗಳನ್ನ ಕೇಳ್ತಾರೆ. ಯಾರು ಕೂಡ ಮಾಹಿತಿಗಳನ್ನ ಹೇಳೋದಿಲ್ಲ. ಎಲ್ಲರೂ ಜೀವವನ್ನ ಬಿಟ್ರೆ ಹೊರತು ಯಾರು ಕೂಡ ಭಾರತೀಯ ಸೇನೆಯ ಬಗ್ಗೆ ಒಂದಿಂಚು ಮಾಹಿತಿಯನ್ನ ಕೊಡೋದಿಲ್ಲ. ಆದ್ರೆ ಸೌರಭ್ ಖಾಲಿಯಾ ಅವರನ್ನ ಜೀವಂತವಾಗಿ ತೆಗೆದುಕೊಂಡು ಹೋಗಿ ಅವರಿಗೆ ಅದೆಷ್ಟು ಚಿತ್ರ ಹಿಂಸೆಯನ್ನ ಕೊಟ್ಟರು ಅಂದ್ರೆ ಕಾಸಿದ ಕಬ್ಬಿಣದಿಂದ ಕಣ್ಣಲ್ಲಿ ಹಾಕ್ತಾರೆ, ಕಿವಿಯ ತಮಟೆಗಳನ್ನ ಒಡೆದು ಹಾಕ್ತಾರೆ, ಕೈಯಲ್ಲಿರುವಂತಹ ಎಲ್ಲಾ ಉಗುರುಗಳನ್ನ ಕತ್ತರಿಸಿ ಒಗಿತಾರೆ. ಅವರ ಮರ್ಮಾಂಗಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪೆಟ್ಟುಗಳನ್ನ ಕೊಡ್ತಾರೆ, ಮೈ ಮೂಳೆಗಳನ್ನ ಮುರಿದು ಹಾಕ್ತಾರೆ. ಏನ್ ಮಾಡಿದ್ರು ಸಹಿತ ಸೌರಭ್ ಖಾಲಿಯಾ ಒಂದಿಂಚು ಮಾಹಿತಿಯನ್ನು ಕೂಡ ಬಿಟ್ಟುಕೊಡೋದಿಲ್ಲ.